ಹಲೋ ವೀಕ್ಷಕರೇ, ಅಸಪ ಟೈಮ್ಸ್ಗೆ ಸ್ವಾಗತ. ಹೇಗಿತ್ತು ನಿನ್ನೆಯ ಸಂಚಿಕೆ? ಯಾವ ಯಾವ ಅಂಶಗಳನ್ನೆಲ್ಲ ನೀವು ನೋಟ್ ಮಾಡಿದ್ದೀರಾ? ನಾನೊಂದಿಷ್ಟು ಅಂಶಗಳನ್ನ ನೋಟ್ ಮಾಡಿದ್ದೀನಿ. ಅದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದನ್ನ ಚರ್ಚೆ ಮಾಡೋಣ. ನಿಮಗೆ ಸರಿ ಅನಿಸಿದ್ರೆ ಸರಿ ಅನ್ನಿ, ತಪ್ಪು ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಪ್ಪು ಅನ್ನಿ, ಯಾವುದೇ ತೊಂದರೆ ಇಲ್ಲ. ನಿನ್ನೆ ಗಿಲ್ಲಿ ಮತ್ತು ಅಶ್ವಿನಿ ಮೇಡಮ್ ಅವ್ರದ್ದು ಜಗಳದೇನು ಪ್ರೊಮೋ ನೋಡುವಾಗ ಒಂದ್ಸಲ ಅನಿಸ್ಬಿಟ್ಟಿತ್ತು, ಏನಪ್ಪ ಗಿಲ್ಲಿ ಈ ತರ ಮಾತಾಡ್ತಾ ಇದ್ದಾರೆ ಅಂತ. ಸೊ ನಾನು ಹೇಳಿದ್ದೀನಲ್ಲ, ಪ್ರೊಮೋ ನೋಡ್ಬಿಟ್ಟು ಯಾವುದೇ ಜಡ್ಜ್ಮೆಂಟ್ಗೆ ಬರಬಾರ್ದು ನಾವು ಅಂತ. ಖಂಡಿತ ಸರಿ ಅದು. ಯಾಕೆಂತ ಹೇಳಿದ್ರೆ ಮೊದಲು ಏನು ಎಡಿಟ್ ಮಾಡಿ ತೋರಿಸ್ತಾರೆ, ಅದು ಅಲ್ಲಿ ಒಂದಷ್ಟು 4-5 ನಿಮಿಷಗಳ ಗ್ಯಾಪ್ ಅನ್ನ ಕಟ್ ಮಾಡಿಬಿಟ್ಟು ತೋರಿಸ್ತಾರೆ. ಹೀಟ್ ಆಫ್ ದ ಮೂಮೆಂಟ್ ಏನಿದೆ ಅದನ್ನು ಮಾತ್ರ. ನಾವೇನೋ ಅನ್ಕೊಂಡಿರ್ತೀವಿ, ಅಲ್ಲಿ ಇನ್ನೇನೋ ನಡೆದಿರ್ತದೆ. ಸೊ ಅಲ್ಲಿ ನೆನ್ನೆ ನಡೆದಿರೋದು ಅದೇ ತರ. ಒಂದ್ಸಲ ಅನ್ಕೊಂಡಿದ್ದೆ ಗಿಲ್ಲಿ ತಪ್ಪಾಗಿರ್ಬೋದು ಅಂತ. ಅಂದ್ರೆ ಪ್ರೊಮೋ ಅದೇ ತರ ಇದೆ, ಗಿಲ್ಲಿಯನ್ನ ನೆಗೆಟಿವ್ ಶೇಡ್ ಅಲ್ಲಿ ತೋರಿಸೋ ತರ ಇದೆ ಪ್ರೊಮೋ. ಸೊ ಆದ್ರೆ ಅಲ್ಲಿ ತಪ್ಪು ಗಿಲ್ಲಿದ್ದಿಲ್ಲ. ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಗಿಲ್ಲಿ ಅಪೋಸಿಟ್ ತಂಡವನ್ನ ಮೇಂಟೈನ್ ಮಾಡ್ಬೇಕಿತ್ತು, ಅಶ್ವಿನಿ ಗೌಡರವರು ಇನ್ನೊಂದು ತಂಡವನ್ನ ಉಸ್ತುವಾರಿ ಮಾಡ್ಬೇಕಿರೋದು. ಸೊ ಅಲ್ಲಿ ರಾಶಿಕಾ ಮತ್ತು ಜಾಹ್ನವಿ ಏನು ಪರ್ಸನಲ್ ನಡೀತಾ ಇರ್ತದೆ, ಆಗ ಗಿಲ್ಲಿಗೆ ಎಂಟ್ರಿ ಆಗ್ಬೋದಿತ್ತು. ಅವರ ತಂಡವನ್ನು ಅವ್ರು ಸೇಫ್ ಮಾಡ್ಬೇಕಾದ್ರೆ ಎಂಟ್ರಿ ಆಗ್ಬೋದಿತ್ತು. ಬಟ್ ಗಿಲ್ಲಿಯಲ್ಲಿ ಎಂಟ್ರಿ ಆಗಿಲ್ಲ. ಯಾಕೆಂತ ಹೇಳಿದ್ರೆ ಅವರ ಉಸ್ತುವಾರಿ ಏನು ಅಂತ ಹೇಳಿದ್ರೆ ಧನುಷ್ ಏನಿದ್ದಾರೆ, ಧನುಷ್ ಮತ್ತು ಅಭಿ ಏನಿದ್ದಾರೆ ಅವರನ್ನು ನೋಡ್ಕೊಳ್ಳೋದಾಗಿತ್ತು ಅವರ ಉಸ್ತುವಾರಿ. ಸೊ ಅವರ ಉಸ್ತುವಾರಿಯನ್ನು ಅವ್ರು ಮಾಡ್ತಾ ಇರುವಾಗ ಕಾವೇಲಿಗೆ ಮೆಟಕಿಲ್ಲ ಅಂತ ಅವಳಿಗೆ ಕೈಯಲ್ಲಿ ಹಿಂಗೆ ಎಲ್ಲಕ್ಕೆ ಹೋದಾಗ ಅಭಿ ಕಾಲಲ್ಲಿ ಬಕೆಟ್ ಅನ್ನು ಆ ಕಡೆ ಹೋಗ್ತಾನೆ. ಅದೊಂದಿಷ್ಟು ಮಾತುಕತೆಗೆ ಇದಾಗ್ತದೆ. ಸೊ ಅಲ್ಲಿ ನಿಂತ್ಕೊಂಡು ಅವರ ಉಸ್ತುವಾರಿಯನ್ನು ನೋಡ್ಕೊತಿದ್ದ ಅಶ್ವಿನಿ ಗೌಡರವರು ಸೀದಾ ಬಂದು ಗಿಲ್ಲಿ ಜೊತೆ ಜಗಳಕ್ಕೆ ನಿಲ್ತಾರೆ. ಅದು ಸರಿಯಾದ ಮಾತಲ್ಲಿ ಜಗಳಕ್ಕೆ ನಿಂತ್ರೆ ಸರಿ. ನೀನ್ ಸರಿಯಾಗಿ ಉಸ್ತುವಾರಿ ಮಾಡ, ನೀನ್ ನಿನ್ನದ್ ನೋಡ್ಕೋ, ಏನೋ ನೀನು ಈ ತರ ಯಾರಾದ್ರೂ ಮಾತಾಡುವಾಗ, ಅದು ಕೂಡ ನಿನ್ನೆ ಗಿಲ್ಲಿಯ ಮ್ಯಾನರಿಸಮ್ ಹೇಗಿತ್ತು ಅಂತ ಹೇಳಿದ್ರೆ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ರು ನೆನ್ನೆ ಗೇಮ್ ಅನ್ನ. ಮಾತಲ್ಲೇ ಗೊತ್ತಾಗ್ತೈತಿ. ಈಗ ಧನುಗೆ ಅಭಿಗೆ ಎಲ್ಲ ಅವರು ಏನೋ ಡೈರೆಕ್ಷನ್ ಕೊಡ್ತಾ ಇದ್ರು, ಕಾಮಿಡಿಯಲ್ಲಿ ಕೊಡ್ತಾ ಇರ್ಲಿಲ್ಲ. ಸೀರಿಯಸ್ ಆದ್ರೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಅವ್ರು ನೆನ್ನೆ ತೋರಿಸ್ಕೊಡ್ತಾ ಇದ್ರು. ಸೊ ಅದೇ ಮೂಮೆಂಟ್ ಅಲ್ಲಿ ಈ ಅಮ್ಮ ಹೋಗ್ಬಿಟ್ಟು ನೀ ಹಂಗಿರೋ, ನೀನ್ ನಿನ್ನದ್ ನೋಡ್ಕೋ, ನೀ ಮಾಡೋ ಅಂದ್ರೆ ಯಾರಿಗಾದ್ರೂ ಪಿತ್ತ ನೆತ್ತಿಗೆ ಇರಲ್ವಾ? ಖಂಡಿತ ಇರುತ್ತೆ. ಅದೇ ಧಾಟಿಯಲ್ಲಿ ಗಿಲ್ಲಿ ನೆನ್ನೆ ಉತ್ತರ ಕೊಟ್ರು. ಒಂದು ಮನೆ ಮಂದಿಗೆ ಅರ್ಥ ಆಗಿರ್ಬೇಕು, ಮೊನ್ನೆವರೆಗೂ ಹೇಳ್ತಾ ಇದ್ರು ಗಿಲ್ಲಿಗೆ ಸೀರಿಯಸ್ನೆಸ್ ಇಲ್ಲ, ಗಿಲ್ಲಿ ಟಾಸ್ಕ್ ಅಲ್ಲಿ ಸೀರಿಯಸ್ ಆಗಿ ಮಾಡಲ್ಲ, ಇನ್ವಾಲ್ವ್ಮೆಂಟ್ ಇಲ್ಲ ಅಂತ. ಗಿಲ್ಲಿ ಸೀರಿಯಸ್ ಆದ್ರೆ ಯಾವ ರೀತಿ ಇದೆ ಅಂತ ನೆನ್ನೆ ತೋರಿಸ್ಕೊಟ್ರು. ಪ್ಲಸ್ ಇವತ್ತು ಬೆಳಿಗ್ಗೆ ಒಂದು ಪ್ರೊಮೋ ನೋಡ್ಕೊಂಡ್ ಬಂದೆ. ಅದ್ರಲ್ಲೂ ರಘು ಸರ್ ಜೊತೆ ಜಗಳ. ಯಾರಿಗೆ? ಇದೇ ಅಶ್ವಿನಿ ಮೇಡಮ್ ಅವ್ರಿಗೆ. ಏನ್ ಕಾರಣ? ಅವರು ರಘು ಸರ್ ಕೆಲಸ ಹೇಳ್ತಾರೆ, ಅಲ್ಲಿನ ಕ್ಲೀನಿಂಗ್ ಇದೆ ಅಂತ. ಇವರು ನನ್ಗೆ ಬ್ಯಾಕ್ ಪೇನ್ ಇದೆ, ಒಂದು 10 ನಿಮಿಷ ಬಿಟ್ಟು ಮಾಡ್ತೀನಿ ಅಂತ ಹೇಳ್ತಾವ್ರೆ. ರಘು ಸರ್ ಹೇಳ್ತಾರೆ, ಪ್ರತಿ ಸಲ ನಿಮ್ದು ಇದೇ ಆಯ್ತು, ಕೆಲಸ ಹೇಳ್ದಾಗ ಕೆಲಸ ಮಾಡಲ್ಲ, ಮಾತ್ರ ಇಷ್ಟುದ ಮಾತಾಡ್ತೀರಾ ಅಂತ. ನಾ ಮಾಡಲ್ಲ ಹೋಗ್ರಿ. ಅದು ರಘು ಸರ್ಗೆ ಪಿತ್ತನೆ ಎತ್ತಿಗೆ ಇತ್ತು. ಯಾಕಂದ್ರೆ ನಮ್ದಲ್ಲಿ ಪ್ರೊಮೋ ಮಾತ್ರ ಇದೆ. ನಾವು ನೋಡ್ಕೊಂಡ್ ಬಂದಂಗೆ ಅಲ್ಲಿ ಮೊನ್ನೆ ಮೈಗಳ ಅನ್ನೋದು ಗಿಲ್ಲಿಗೆ ಎಷ್ಟಿದೆಯೋ ಅಷ್ಟೇ ಇದು ಅಲ್ಲಿ ಅಶ್ವಿನಿ ಮೇಡಮ್ ಅವ್ರಿಗೂ ಇದೆ. ಅಶ್ವಿನಿ ಮೇಡಮ್ ಅವರು ಅಷ್ಟೇ ತುಂಬಾ ಸಲ ಈ ಟಾಯ್ಲೆಟ್ ಕ್ಲೀನಿಂಗ್ ವಿಚಾರ ಎಲ್ಲ ಬಂದಾಗ ಅವ್ರು ಟಾಯ್ಲೆಟ್ ಕ್ಲೀನಿಂಗ್ ಮಾಡೋದೇ ಇಲ್ಲ. ಅದು ಯಾವುದೋ ಒಂದು ಲೆವೆಲ್ ಮೇಂಟೈನ್ ಮಾಡ್ಕೊಂಡು ನಾನು ಕೆಲಸ ಮಾಡಕ್ ಬಂದವಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಅಷ್ಟೇ. ಇವರು ರಘು ಸರ್ ಅವರು ಸೆಕೆಂಡ್ ಟೈಮ್ ಕ್ಯಾಪ್ಟನ್ ಆಗಿರೋದು. ಅವ್ರು ಹೇಳ್ತಾರೆ, ಎಷ್ಟು ಸಲ ಅಂತ ನಾನು ತಾಳ್ಮೆಯಿಂದ ಹೇಳೋದು, ಎಷ್ಟು ಸಲ ಅಂತ ಗೌರವಪೂರ್ವಕವಾಗಿ ಹೇಳೋದು ಅಂತ. ಪ್ರತಿಯೊಬ್ಬರಿಗೂ ಆದ್ರೂ ಅಷ್ಟೇ ಅಲ್ವಾ? ಈಗ ಗಿಲ್ಲಿ ಜೊತೆ ರಘು ಅವರ ಬಾಂಡಿಂಗ್ ಹೇಗಿದೆ ಅಂತ ಹೇಳಿದ್ರೆ, ರಘು ಏನ್ ಮಾಡಿದ್ರು ಗಿಲ್ಲಿ ತಮಾಷೆಯಾಗೆ ತಗೋತಾರೆ. ಅವರು ಮೈ ಕೈ ಮುಟ್ಕೊಂಡು ಹೊಡೆದಾಡ್ಕೊಂಡು ಏನೇನೋ ಮಾಡ್ತಾರೆ. ಅವ್ರ ಬಾಂಡಿಂಗ್ ಬೇರೆ ಇದೆ. ಸೊ ಗಿಲ್ಲಿ ಎಷ್ಟೇ ಸಲ ಹೇಳಿಸ್ಕೊಂಡ್ರು, ಇಲ್ಲ ಗಿಲ್ಲಿಗೆ ಎಷ್ಟೇ ಸಲ ಹೇಳಿಸಿದ್ರು ತಾಳ್ಮೆ ಅಂತೂ ಕಲಿಯಲ್ಲ. ಯಾಕೆಂತ ಹೇಳಿದ್ರೆ ಗಿಲ್ಲಿ ಅವರು ರಿಟರ್ನ್ ಮಾತಾಡೋ ರೀತಿ ಆಗಿರುತ್ತೆ. ಬಟ್ ಅಶ್ವಿನಿ ಗೌಡ ಅವ್ರು ಹಂಗಲ್ಲ. ಅಶ್ವಿನಿ ಗೌಡ ಅವ್ರು ಹೆಂಗಂದ್ರೆ ಮನೆಯಲ್ಲಿ ನಾನು ರೂಲ್ ಮಾಡೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಆ ತರ ಮಾತಾಡೋರು ಮನೆ ರೂಲ್ಸ್ ಗಳನ್ನ ಮತ್ತೆ ಮನೆಯಲ್ಲಿರೋ ಏನ್ ಕೆಲಸಗಳಿದೆ ಅದನ್ನ ಅಚ್ಚುಕಟ್ಟಾಗಿ ಮಾಡ್ಬೇಕು. ಇಲ್ಲಾಂದ್ರೆ ಎದುರಿಗಿದ್ದವ್ರಿಗೆ ಖಂಡಿತ ಟಾರ್ಗೆಟ್ ಆಗೇ ಆಗ್ತಾರೆ. ಸೊ ರಘು ಸರ್ ವಿಚಾರದಲ್ಲೂ ಅದೇ ನಡೆದಿರೋದು. ಅಲ್ಲಿಗೆ ಬಂದು ಗಿಲ್ಲಿ ಜೊತೆ ಮಾತಾಡ್ದಂಗೆ ರಘು ಸರ್ ಹತ್ರನೂ ಮಾತಾಡ್ಲಿಕ್ಕೆ ಬಂದ್ರು. ನೀನ್ ಯಾವನ್ಲೋ, ನೀನ್ ಯಾವನೋ, ನೀನ್ ಅದು ನೀನು. ಪ್ರತಿ ಸಂದರ್ಭದಲ್ಲಾದ್ರೂ ಅಷ್ಟೇ ಅಶ್ವಿನಿ ಮೇಡಮ್ ಅವರು ಟ್ರಿಗರ್ ಆದಾಗ ಅವರ ಬಾಯಲ್ಲಿ ಫಸ್ಟಿಗೆ ಬರೋದು ನೀನ್ ಯಾವಳೆ, ನೀನ್ ಯಾವನು. ಸೊ ಅದೇ ವೇಯಲ್ಲಿ ಏನಾದ್ರೂ ಎದುರಿಗಿದ್ದವ್ರು ಉತ್ತರ ಕೊಟ್ರೆ ಫುಲ್ ಉರ್ಕೋತಾರೆ. ನಾವು ಯಾವ ರೀತಿ ಅವರಿಗೆ ಮರ್ಯಾದೆಯನ್ನು ಕೊಡ್ತೇವೆ ಅದೇ ರೀತಿ ತಾನೆ ಅಲ್ಲಿ ನಮ್ಗೆ ರಿಟರ್ನ್ ಮರ್ಯಾದೆ ಸಿಗೋದು. ಇಲ್ಲ ನನ್ಗೊಬ್ರಿಗೆ ಮರ್ಯಾದೆ ಕೊಡ್ಬೇಕು, ನನ್ಗೆ ಅವ್ರು ಯಾರು ಏಕವಚನದಲ್ಲಿ ಮಾತಾಡಬಾರ್ದು ಅಂತಾದ್ರೆ ಫಸ್ಟ್ ನಾವು ಮಾಡ್ಬೇಕಾಗಿರೋದು ಏನ್ ಗೊತ್ತಾ? ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ನಾವು ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ಬೇಕು. ಈವನ್ ರಕ್ಷಿತಾ, ಕಾವ್ಯ, ಗಿಲ್ಲಿ ಯಾರ್ಯಾದ್ರೂ ಸರಿ, ನಾವು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸಿದ್ರೆ ರಿಟರ್ನ್ ಅಲ್ಲಿ ಇರೋರು ಎಲ್ಲರೂ ನಮ್ಮ ಹತ್ರ ಅದೇ ರೀತಿಯಲ್ಲಿ ಇರ್ತಾರೆ. ಇಲ್ಲ ನಾವು ನಮ್ಗಿಷ್ಟ ಬಂದವರಿಗೆ ಬನ್ನಿ ಹೋಗಿ ಹೇಳ್ತೀವಿ, ನಮಗಿಷ್ಟ ಬಂದಾಗ ಹೋಗಲ್ಲೋ ಬಾರಲ್ಲೋ ಅಂತೀವಿ. ನಮ್ಗೆ ಮಾತ್ರ ಆ ಹೀಟ್ ಆಫ್ ದ ಮೂಮೆಂಟ್ ಅಲ್ಲೂ ಕೂಡ ಎದುರಿಗಿದ್ದವರು ಹೋಗಿ ಬನ್ನಿನೇ ಹೇಳ್ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆಯಲ್ಲ, ಅದು ಮೂರ್ಖತನ, ಅದು ಖಂಡಿತ. ಸೊ ಇದಿಷ್ಟು ಪ್ರೋಮೋ ಬಗ್ಗೆ ನಾನು ಮಾತಾಡ್ತಾ ಇರೋದು. ಇನ್ನು ನಿನ್ನೊಂದು ವಿಚಾರ ನನ್ನ ಆಲೋಚನಾ ಶಕ್ತಿಯನ್ನೇ ಬದಲಿಸಿತು. ನನ್ಗೆ ಒಮ್ಮೆ ಓಕೆ ಈ ರೀತಿನೂ ಆಲೋಚನೆ ಮಾಡ್ಬೋದಲ್ಲ ಅಂತ ಅನಿಸಿತು. ಅದು ನಮ್ಮ ರಕ್ಷಿತಾ ಶೆಟ್ಟಿ ಅವರ ವಿಚಾರದಲ್ಲಿ.
ನಿನ್ನೆ ಒಂದು ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ. ಮನೆ ಮಂದಿ ಎಲ್ಲ ಒಬ್ಬೊಬ್ರು ನಾಮಿನೇಟ್ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ರಕ್ಷಿತಾ ಶೆಟ್ಟಿ ಅವರ ಹೆಸರನ್ನು ತಗೋತಾರೆ. ಅದು ಏನಕ್ಕೆ ತಗೋತಾರೆ ಅಂತ ಅವ್ರಿಗೆ ಗೊತ್ತು. ಕೆಲವೊಂದು ವಿಚಾರಗಳನ್ನು ಕೆಲವರಿಗೆ ಫೇವರ್ ಆಗಿರ್ಬೇಕು ಅನ್ನೋ ಲೆಕ್ಕಾಚಾರ ಅವರದಾಗಿರ್ಬೋದು, ಇಲ್ಲ ಕೆಲವೊಂದು ಲೆಕ್ಕಾಚಾರ ಈಗ ಇರ್ಬೋದು, ರಕ್ಷಿತಾ ಶೆಟ್ಟಿ ಹೋಗೋ ದಾರಿ ಇದ್ದಿದೆ, ಸೊ ಬದಲಾಯಿಸಬೇಕು, ಇಲ್ಲ ಏನೋ ಒಂದು. ಸೊ ಹಂಗು ಒಂದು ಓಟು ಬಿದ್ದಿದ್ರಿಂದ ರಕ್ಷಿತಾ ಶೆಟ್ಟಿ ನಾಮಿನೇಟ್ ಆಗಿರ್ಲಿಲ್ಲ. ಅಲ್ಲಿ ರಘು ಸರಿಗೆ ಒಂದು ರೈಟ್ ಸಿಗುತ್ತೆ, ಕ್ಯಾಪ್ಟನ್ಗೆ ನೇರವಾಗಿ ಒಬ್ಬರನ್ನು ನಾಮಿನೇಟ್ ಮಾಡಬೇಕು ಅಂತ. ಸೊ ರಘು ಸರ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕಳೆದ ವಾರ ನಡೆದ ಒಂದು ಇನ್ಸಿಡೆಂಟ್ ಏನಿದೆ, ರಘು ಸರನ್ನು ನಾಮಿನೇಟ್ ಮಾಡಿದ್ದು, ಅದನ್ನ ಇಟ್ಕೊಂಡು ರಕ್ಷಿತಾ ಶೆಟ್ಟಿಯನ್ನು ನಾಮಿನೇಟ್ ಮಾಡ್ತಾರೆ. ಅದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದನ್ನ ನಾವು ಚರ್ಚೆ ಮಾಡೋದಕ್ಕಿಂತ ಅವರವರ ವಿವೇಚನೆಗೆ ಬಿಟ್ಟುಕೊಳ್ಳೋದು ಬೆಟರ್. ಒಂದು ಲೆಕ್ಕದಲ್ಲಿ ಈ ತರ ರಘು ಸರ್ ಮೊನ್ನೆ ಅನುಭವಿಸಿರುವ ನೋವಿದೆಯಲ್ಲ, ಅವರು ಕಾರಣ ಕೊಡ್ತಾರೆ, ನಾನು ರಕ್ಷಿತಾ ಶೆಟ್ಟಿ ಸ್ಟಾರ್ ಅನ್ನೋ ಸ್ಥಾನ ಕೊಟ್ಟಿದ್ದೆ, ಸೊ ಅವ್ರು ಅಲ್ಲದಲ್ಲಿಲ್ಲ ಪೋಟ್ರೆ ಮಾಡಕ್ ಹೋಗ್ತಾ ಇದ್ದಾರೆ ಅಂತ. ಸೊ ಅದು ಬೇಜಾರಾಯ್ತು ಅಂತ ನೇರ ಹೇಳ್ಕೊಟ್ರು. ಇನ್ನೊಂದು ವಿಚಾರದಲ್ಲಿ ನನ್ಗನ್ಸೋದು, ಮೊನ್ನೆ ಆ ವಿಚಾರ ಮುಗ್ದಿದೆ, ಅಲ್ಲಿ ಚೂರಿನೂ ಹಾಕಿದ್ದಾರೆ ಆ ವಿಚಾರವನ್ನ ಇಟ್ಕೊಂಡು. ಸೊ ಅದನ್ನೆಲ್ಲ ಬಿಟ್ಟು ರಕ್ಷಿತಾ ಶೆಟ್ಟಿನೂ ಮುಂದಕ್ಕೆ ಬಂದಿದ್ದಾರೆ. ಅಂದ್ರೆ ಅವರಲ್ಲಿ ಬೇಷರತ್ತಾಗಿ ಹೇಳಿದ್ದಾರೆ, ರಘುವಣ್ಣನಿಂದ ತಪ್ಪಾಗಿದೆ, ಸೊ ಈ ತರ ಇನ್ನು ಮುಂದೆ ಮಿಸ್ಟೇಕ್ ಮಾಡಲ್ಲ, ತುಂಬಾ ಸಲ ಮುಕ್ತವಾಗಿ ಕೇಳ್ಕೊಂಡಿದ್ದಾರೆ. ಸೊ ನಾವೆಲ್ಲ ಒಂದು ದೊಡ್ಡ ಮನಸ್ಸು ಮಾಡಿ ಕ್ಷಮೆನ ಕೊಡ್ಬೋದಿತ್ತು. ಸೊ ಬಿಡಿ, ಅದವರವರ ಮೆಂಟಾಲಿಟಿಗೆ ಬಿಟ್ಟಿದ್ದು. ಆದ್ರೆ ಅಲ್ಲಿ ದೊಡ್ಡವರಾಗಿದ್ದು ರಕ್ಷಿತಾ ಶೆಟ್ಟಿ, ರಘು ಸರಿಗಿಂತ ದೊಡ್ಡವರಾಗಿ ಕಾಣಿಸಿದ್ದು ರಕ್ಷಿತಾ ಶೆಟ್ಟಿ. ಯಾಕೆಂತ ಹೇಳಿದ್ರೆ, ರಕ್ಷಿತಾ ಶೆಟ್ಟಿ ಅವ್ರ ಹತ್ರ ಬಂದು ಕೇಳ್ತಾರೆ, ರಘು ಸರ್ ನಿಮ್ಗೆ ಬೇಜಾರಾಯ್ತಾ ಅಂತ. ಆಗ ನಾನೇನ್ ಅನ್ಕೊಂಡಿದ್ದೆ ಅಂತ ಹೇಳಿದ್ರೆ, ರಘು ಸರ್ ರಕ್ಷಿತಾ ಶೆಟ್ಟಿಯನ್ನು ನಾಮಿನೇಟ್ ಮಾಡುವಾಗ ನಮ್ ತಲೆಯಲ್ಲಿ ಹಿಂಗ್ ಬರ್ತಾ ಇತ್ತು, ಇನ್ನು ಹೇಗಿರ್ಬೋದು ರಕ್ಷಿತಾ ಶೆಟ್ಟಿಯ ರಿಯಾಕ್ಷನ್ ಹೇಗಿರ್ಬೋದು, ರಘು ಸರ್ ಹೆಂಗ್ ಮಾಡ್ಬಿಟ್ರಲ್ಲ, ಸೊ ಅವ್ರಿನ್ನು ಆ ಗುಂಪಿಂದ ಹೊರಗಡೆ ಬರ್ತಾರಾ, ಇಲ್ಲ ಅಂದ್ರೆ ಅವ್ರ ಹತ್ರ ಸ್ವಲ್ಪ ಒಡನಾಟ ಕಮ್ಮಿ ಮಾಡ್ತಾರಾ, ಈ ತರ ಎಲ್ಲ ಮಾಡ್ಬೋದು ಅಂದ್ರೆ ನಮ್ಮ ವೈಯಕ್ತಿಕವಾಗಿ ನಮ್ಮ ಮನಸ್ಸಲ್ಲಿ ಓಡ್ತಾ ಇರೋದು. ಆದ್ರೆ ಅಲ್ಲಿ ರಕ್ಷಿತಾ ಕೊಟ್ಟಿರೋ ರಿಯಾಕ್ಷನ್ ಏನಿದೆ, ನನಗೊಂದ್ಸಲ ಅಚ್ಚರಿ ಆಗೋಯ್ತು. ಏನಪ್ಪ ಈ ತರದೊಂದು ಲೆವೆಲ್ ನ ಮೆಚುರಿಟಿ ಅಂತ. ಹಿಂದ ಹೇಳಿದ್ರೆ ರಕ್ಷಿತಾ ಶೆಟ್ಟಿ ಅವರು ಒಂದ್ ಮಾತು ಹೇಳ್ತಾರೆ, ಇಲ್ಲ ಸರ್, ಇಲ್ಲ ರಘುವಣ್ಣ, ನಂಗೆ ಬೇಜಾರೇನಾಗಿಲ್ಲ, ಒಳ್ಳೇದಾಯ್ತು ನೀವು ನನ್ನ ನಾಮಿನೇಟ್ ಮಾಡಿತ್ತು, ನನಗಿದಾಗ್ಬೇಕಾಗಿತ್ತು, ನಾನು ಈ ತರದ ಮಿಸ್ಟೇಕ್ ಮಾಡಬಾರ್ದು ಇನ್ನು ಮುಂದೆ ಅಂತ. ಅಪ್ಪ ನಂಗೆ ಅನ್ಸಿರೋದು, ಈ ತರನ ಆಲೋಚನೆ ಮಾಡಕ್ ಆಗುತ್ತಾ? ಅದು ಕೂಡ 24-25 ವರ್ಷದ ಹುಡುಗಿಯಿಂದ ಇಷ್ಟೊಂದು ಮೆಚೂರ್ಡ್ ಮಾತುಗಳು ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗುತ್ತಾ ಅಂತ ನಂಗೆ ಒಂದ್ಸಲ ಅನ್ಸಿತ್ತು. ಯಾಕೆಂತ ಹೇಳಿದ್ರೆ ನಾವು ನೋಡ್ಕೊಂಡು ಬಂದಿದ್ದೀವಲ್ಲ ಈ ಸೀಸನ್ ಅನ್ನ. ಈಗ ರಘು ಸರ್ ನೇರವಾಗಿ ನಾಮಿನೇಟ್ ಸ್ಟಾರ್ಟಿಂಗ್ ಅಲ್ಲಿ ಅಶ್ವಿನಿ ಗೌಡರನ್ನು ಮಾಡಿದ್ರು, ಅವಾಗ ಎಷ್ಟೆಲ್ಲ ರಾಧ ಅಂತ ಆಯ್ತು. ಆ ನಂತರದ ದಿನಗಳಲ್ಲೂ ಅಷ್ಟೇ, ಈಗ ಮಾಳು ನಾಮಿನೇಟ್ ಮಾಡಿದಾಗ್ಲು ಪ್ರತಿಯೊಂದು ಸಂದರ್ಭದಲ್ಲೂ ಎಷ್ಟೆಲ್ಲ ರಾಧ ಅಂತ. ಈ ನಾಮಿನೇಷನ್ ಅಂತ ಬರುವಾಗ ಯಾರ ಹೆಸರನ್ನು ನಾವು ತಗೋತೀವಿ ಬಹಿರಂಗವಾಗಿ, ಆಗ ಪ್ರತಿಯೊಂದು ಸಲನೂ ಡ್ರಾಮಾ ಕ್ರಿಯೇಟ್ ಆಗಿದೆ. ಕಳೆದ ವಾರ ಮಾಲು ರಕ್ಷಿತಾ ಹೆಸರು ತಗೊಂಡಾಗ್ಲೂ ರಕ್ಷಿತಾ ಕೂಲ್ ಆಗಿ ರಿಯಾಕ್ಟ್ ಮಾಡಿದ್ರು. ಈ ಸಲನು ನೇರವಾಗಿ ನಾಮಿನೇಷನ್ ಆದ್ರು, ಅವಾಗ್ಲೂ ರಕ್ಷಿತಾ ಶೆಟ್ಟಿಯ ರಿಯಾಕ್ಷನ್ ಅಷ್ಟೇ ಕೂಲ್ ಆಗಿದೆ. ಅಂದ್ರೆ ತಾನು ತಪ್ಪು ಮಾಡಿದ್ದೀನಿ, ನಾನು ತಿದ್ಕೋತೀನಿ. ತಮ್ಮ ತಪ್ಪನ್ನ ಮುಕ್ತವಾಗಿ ಸ್ವೀಕಾರ ಮಾಡ್ತಾರಲ್ಲ, ಅವರನ್ನ ಯಾರ ಕೈಯಿಂದಲೂ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾನು ತಪ್ಪು ಮಾಡಿದ್ದೀನಿ, ಎದುರಿಗಿದ್ದವನು ನೀನ್ ತಪ್ಪು ಮಾಡಿದ್ದೆ ಅಂತ ಹೇಳುವಾಗ್ಲೂ ನನ್ಗದು ಸ್ವೀಕರಿಸಲಿಕ್ಕೆ ಒಂಥರ ನನ್ನ ಅಹಂ ಬಿಡಲ್ಲ, ನನ್ನ ಈಗೋ ಬಿಡಲ್ಲ ಅಂತಾದ್ರೆ ನಾನು ಹೇಗ್ ಬೇಕಾದ್ರೂ ಸೋಲಿಸ್ಬೋದು. ಯಾಕಂದ್ರೆ ಟ್ರಿಗರ್ ಮಾಡ್ಬೋದು, ಇನ್ನೇನೋ ಮಾಡ್ಬೋದು. ಆದ್ರೆ ಸರಿ, ಹೌದು ನಾನು ತಪ್ಪು ಮಾಡಿದ್ದೀನಿ, ನಾನು ಸ್ವೀಕರಿಸ್ತೀನಿ, ತಿದ್ಕೋತೀನಿ, ಮುಗೀತಲ್ಲ, ಅಲ್ಲಿಗೆ ಇನ್ನೇನ್ ಮಾತುಕತೆ ಇರುತ್ತೆ, ಇಲ್ಲೇನ್ ಟ್ರಿಗರ್ ಮಾಡಕ್ಕಾಗುತ್ತೆ. ಈ ಮೆಚುರಿಟಿ ಬಿಗ್ ಬಾಸ್ ಮನೆಯಲ್ಲಿ ಇವಾಗಿನ ಸ್ಪರ್ಧಿಗಳಲ್ಲಿ 99% ಜನರಿಗೆ ಇಲ್ಲ. ಇವಾಗಂತಲ್ಲ, ಹಿಂದೆ ಬಂದಿರೋರಾದ್ರೂ ಅಷ್ಟೇ, ತುಂಬಾ ಜನರಿಗೆ ಈ ಮೆಚುರಿಟಿಯೇ ಇರ್ಲಿಲ್ಲ. ಬಟ್ ರಕ್ಷಿತಾ ಶೆಟ್ಟಿಯ ಮೆಚುರಿಟಿಯ ಮುಂದೆ ಇವ್ರು ಯಾರು ಏನೂ ಅಲ್ಲ. ಇನ್ನೊಂದು ರಕ್ಷಿತಾ ಶೆಟ್ಟಿಯಲ್ಲಿ ನಂಗೆ ಖುಷಿ ಕೊಟ್ಟಿರೋದೇನಂತ ಹೇಳಿದ್ರೆ, ಒಂದು ಹೊಸ ಬದಲಾವಣೆಯನ್ನ ಅವ್ರು ಮಾಡ್ಕೊಂಡಿದ್ದಾರೆ. ಕಳೆದ ವಾರ ಕಿಚ್ಚ ಸರ್ ಹೇಳಿದ ನಂತರ ಏನಂತ ಹೇಳಿದ್ರೆ, ಇಲ್ಲಿವರೆಗೂ ಅವ್ರು ಹೇಗಿದ್ರು ಅಂತ ಹೇಳಿದ್ರೆ, ಈಗ ನನ್ಗೆ ಯಾರು ಆಗಲ್ಲ, ಈಗ ಅಶ್ವಿನಿ ಗೌಡ ಇವರೆಲ್ಲ ನಮ್ಗೆ ಆಗಲ್ಲ ಅಂತ ಹೇಳಿದ್ರೆ, ಸುತಾರಾಮ್ ಅವರ ಜೊತೆ ನನಗೆ ಗೇಮ್ ಆಡ್ಲಿಕ್ಕೂ ಸಾಧ್ಯ ಇಲ್ಲ, ಅವರ ಟೀಮಲ್ಲಿ ನಿಂತು ಗೇಮ್ ಆಡ್ಲಿಕ್ಕೂ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿತ್ತು. ಬಟ್ ನಿನ್ನೆ ಬಿಗ್ ಬಾಸ್ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಪ್ರತಿಯೊಂದು ಸ್ಪರ್ಧಿಗಳಿಗೂ ಅವಕಾಶ ಕೊಟ್ರು, ನೀವು ಯಾರ ಟೀಮ್ ಸೇರ್ಬೇಕು ಅಂತ. ಸೊ ಗಿಲ್ಲಿದೊಂದು ಟೀಮು, ಅಶ್ವಿನಿ ಗೌಡರದೊಂದು ಟೀಮು. ಸೊ ಗಿಲ್ಲಿ ಟೀಮ್ ಏನ್ ಬಿಲ್ಡ್ ಮಾಡ್ತಾರೆ, ಸ್ವಲ್ಪ ಆಲೋಚನೆ ಮಾಡಿಲ್ಲ ಅಂತ ನನ್ಗನ್ಸುತ್ತೆ. ಅವ್ರು ಯಾವತ್ತು ಸ್ಪಂದನಾ ಕಾವ್ಯ ಅಂತ ಯಾವಾಗ ಗಿಲ್ಲಿ ಹೋಗ್ತಾರೆ ಅವಾಗೆಲ್ಲ ಅವರು ಸೋತಿದ್ದೇ ಹೆಚ್ಚು. ಯಾಕೆಂತ ಹೇಳಿದ್ರೆ ನಿನ್ನೆ ಒಂದು ಅಲ್ಲಿ ಆಲೋಚನೆ ಮಾಡ್ಬೇಕಿತ್ತು. ಸೊ ಅವರು ನೀಟಾಗಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ಇಬ್ರು ಡ್ರಮ್ ಅನ್ನು ಎತ್ತಿಡಿಲಿಕ್ಕೆ, ಆನಂತರ ಹೆಂಗಸರು ಹೋಗಿ ನೀರ್ ಹಾಕ್ಲಿಕ್ಕೆ ಅಂತ. ಸೊ ನೀರ್ ಹಾಕ್ಬೇಕಾದ್ರೆ ಸ್ವಲ್ಪ ಎತ್ತರದವ್ರು ಬೇಕು. ಗಿಲ್ಲಿ ಟೀಮಿಗೆ ರಾಶಿ ಬಂದ್ರು, ರಿಷಿಕಾ ಕೂಡ ಬರ್ಲಿಕ್ಕೆ ರೆಡಿ ಇದ್ರು, ಯಾರ ಜೊತೆ, ಗಿಲ್ಲಿ ಟೀಮ್ ಜೊತೆ. ಆದ್ರೆ ಸ್ಪಂದನ ಸಲುವಾಗಿ ಏನ್ ಮಾಡ್ತಾರೆ, ರಿಷಿಕಾಲನ್ನ ಬಿಟ್ರು. ನಾನ್ ಕೇಳೋದು, ಗೇಮ್ ತರ ಆಡಿ. ಈಗ ಸ್ಪಂದನ ಮತ್ತು ಕಾವ್ಯ ಏನ್ ಮಾಡಿದ್ರು, ಒಂದು ಬಕೆಟ್ ನೀರ್ ಎತ್ತಿ ಡ್ರಮ್ ಮೇಲಿಗೆ ಹಾಕ್ಲಿಕ್ಕೆ ಅವ್ರಿಗೆ ತ್ರಾಣ ಇರ್ಲಿಲ್ಲ. ಅದೇ ವೇಯಲ್ಲಿ ಎಲ್ಲಾದ್ರೂ ಕಾವ್ಯಲನ್ನ ಡಿಫೆಂಡ್ ಮಾಡಕ್ ಬಿಟ್ಟು ರಾಶಿಕಲಿಗೆ ಬಕೆಟ್ ಅಲ್ಲಿ ನೀರ್ ಹಾಕುವ ಚಾನ್ಸ್ ಏನಾದ್ರು ಕೊಟ್ಟಿರ್ತಿದ್ರೆ ಪಕ್ಕ ಬಕೆಟ್ ಫಿಲ್ ಆಗ್ತಾ ಇತ್ತು. ಅವ್ರಿಗಿರೋ ಹೈಟ್ಗೆ ಪಕ್ಕ ಫಿಲ್ ಮಾಡ್ತಾರೆ ಅವರು. ಈಗ ಈ ಕಡೆಯಿಂದ ಜಾಹ್ನವಿಗೆ ನೇರವಾಗಿ ಡ್ರಮ್ಮಿಗೆ ನೀರ್ ಹಾಕ್ತಾ ಇದ್ರು, ಅವ್ರ ಬಕೆಟ್ ನೀರೆಲ್ಲ ಡ್ರಮ್ಮಿಗೆ ಬೀಳ್ತಾ ಇತ್ತು.
ಅಂದ್ರೆ ಅವ್ರ ಹೈಟ್ ಇದ್ದಾರೆ. ಈ ವಿಚಾರದಲ್ಲಿ ಗೇಮ್ ಸ್ಟ್ರಾಟಜಿ ವಿಚಾರದಲ್ಲಿ ಗಿಲ್ಲಿ ಸಂಪೂರ್ಣವಾಗಿ ಸೋಲ್ತಾ ಇದ್ದಾರೆ. ಬಹುಶಃ ಅವರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಈ ಕಾವ್ಯ ಮತ್ತು ಸ್ಪಂದನ ಅನ್ನೋ ಇಬ್ಬರಿದಾರಲ್ಲ, ಸೊ ಅವ್ರು ಯಾವತ್ತು ನನ್ನ ಪರವಾಗಿರ್ಬೇಕು ಅನ್ನೋ ರೀತಿಯಲ್ಲಿ ಅವರ ಆಲೋಚನೆ ಇರ್ತದೆ. ಸೊ ಅದು ಎಲ್ಲ ಅವರ ಗೇಮಿಗೆ ಎಡವಟ್ಟು ಆಗ್ತಾ ಇದೆ, ಗಿಲ್ಲಿ ಅವರ ಗೇಮಿಗೆ ಎಡವಟ್ಟು ಆಗ್ತಾ ಇದೆ. ಯಾಕೆಂದ್ರೆ ಕಾವ್ಯ ಸ್ಪಂದನ ಗಿಲ್ಲಿ ಜೊತೆ ಇರುವಾಗ ಹೈಲೈಟ್ ಆಗ್ತಾರೆ, ತೊಂದರೆ ಏನಿಲ್ಲ. ಇನ್ನೊಂದು ಮಾತು ನೀವು ಗಮನಿಸಿದ್ರೆ ಏನೋ ಗೊತ್ತಿಲ್ಲ, ಸ್ಪಂದನ ಗಿಲ್ಲಿ ವಿಚಾರದಲ್ಲಿ ಕಾವ್ಯ ಕಿವಿ ತುಂಬ್ತಾ ಇದ್ರು. ಸೊ ಕಾವ್ಯ ಬಂದು ಗಿಲ್ಲಿಯಲ್ಲಿ ಕ್ಲಾರಿಟಿ ಕೇಳಿ, ನಿನ್ನ ಇದೆಲ್ಲ ಕಂಟೆಂಟ್ಗೋಸ್ಕರ ಮಾಡ್ತಾ ಇದೆಯಲ್ಲ ಅನ್ನೋ ಕ್ಲಾರಿಟಿ ಕೇಳ್ತಾ ಇದ್ರು. ಅಂದ್ರೆ ಅವ್ರ ವಿಚಾರದಲ್ಲಿ ಇದೆಲ್ಲ ಕಂಟೆಂಟ್ ಅಷ್ಟೇ, ಬೇರೆ ಯಾವುದೇ ಭಾವನಾತ್ಮಕವಾಗಿ ಏನಿಲ್ಲ ಅಲ್ಲಿ. ಗಿಲ್ಲಿ ಕೇಳ್ತಾನೆ, ಏನಿದೆ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ ಅನ್ನೋ ತರ ಇದೆಯಾ ನಿನ್ಗೆ ಅಂತ. ಅಂದ್ರೆ ಗಿಲ್ಲಿಯ ಭಾವನೆಗಳಿಗೆ ಗಿಲ್ಲಿ ಮಾಮೂಲಾಗಿ ಏನ್ ಪಂಚ್ ಹೊಡಿತಾರೆ, ಇಲ್ಲ ತಮಾಷೆ ಆಗಿರ್ತಾರೆ, ಅದ್ ಯಾವ್ದಕ್ಕೂ ಇವರ ಬಳಿ ವ್ಯಾಲ್ಯೂ ಇಲ್ಲ. ಇವರೆಲ್ಲ ಏನ್ ಅನ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇದೆಲ್ಲ ಕಂಟೆಂಟ್ಗೋಸ್ಕರ ಅನ್ನೋ ತರ ಇದೆ. ಸೊ ಹಾಗಿದ್ಮೇಲೆ ಗಿಲ್ಲಿಗೆ ಏನಕ್ಕೆ ಬೇಕು ಇದೆಲ್ಲ, ಕಾವ್ಯ ಸ್ಪಂದನ ಅಂತಲ್ಲ. ಅವ್ರು ಏನ್ ಮಾಡ್ಬೇಕು, ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು, ಈಗ ರಿಷಿಕರಿಗೂ ಕೂಡ ಅಶ್ವಿನಿ ಗೌಡರ ಟೀಮ್ಗೆ ಹೋಗ್ಲೇಬೇಕು ಅನ್ನೋದೇನು ಇರ್ಲಿಲ್ಲ. ಸೊ ಕಾವ್ಯ ಸ್ಪಂದನ ಬಂದಾಗ ಸ್ಪಂದನ ಸರಿ ಅಂತ ಹೇಳಿದ್ರು, ಆಗ ಬಿಟ್ಕೊಟ್ಟಿದ್ರ ಪರಿಣಾಮವಾಯ್ತು ನಿನ್ನೆ ಟಾಸ್ಕ್ ಸೋತಿದ್ದು. ಸೊ ಆ ಟಾಸ್ಕ್ ಅಲ್ಲಿ ಏನ್ ಕಾವ್ಯ ಮತ್ತು ಸ್ಪಂದನ ನೀರ್ ತಗೊಂಡ್ ಬರ್ತಾರೆ, ಅಲ್ಲಿ ಡಿಫೆಂಡ್ ಮಾಡ್ಲಿಕ್ಕೆ ಅಪೋಸಿಟ್ ಟೀಮ್ ಅಲ್ಲಿ ಇದ್ದದ್ದು ರಕ್ಷಿತಾ ಶೆಟ್ಟಿ. ಅದನ್ನ ರಕ್ಷಿತಾ ಶೆಟ್ಟಿಯ ಬಗ್ಗೆ ಮೊನ್ನೆಯಿಂದ ಮಾತಾಡ್ಕೊತಾ ಇದ್ರು, ಅವ್ರ ಹಂಗೆ ಅವ್ರ ಹಿಂಗೆ ಅದು ಇದು. ನಿನ್ನೆ ಅವರನ್ನು ದಾಟಿ ಹೋಗ್ಲಿಕ್ಕೆ ಎಷ್ಟೊಂದು ಕಷ್ಟ ಆಯ್ತು. ಯಾವ ರೀತಿ ಎದ್ದು ಬಿದ್ದು, ನಿನ್ನೆ ಡಿಪೆಂಡೆನ್ಸ್ ಅಲ್ಲಿ ರಕ್ಷಿತಾ ಶೆಟ್ಟಿ ಅಷ್ಟು ನೀಟಾಗಿ ಅಷ್ಟು ಕ್ಲೇವರ್ ಆಗಿ ಪರ್ಫಾರ್ಮೆನ್ಸ್ ರಾಶಿಕಾ ಕೂಡ ಕೊಟ್ಟಿಲ್ಲ. ಎದ್ದು ಬಿದ್ದು ಹೊಡಿತಾ ಇದ್ರು ಯಾರು, ರಕ್ಷಿತಾ ಶೆಟ್ಟಿ ಅವರು. ಅಲ್ಲಿ ಸ್ಪಂದನ ಬಕೆಟ್ ಕೂಡ ಮುರಿದಾಕಿದ್ದಾರೆ. ಅಂದ್ರೆ ಗೇಮ್ ಅಂತ ಬರುವಾಗ ಗೇಮಿಗೆ ರಕ್ಷಿತಾ ಶೆಟ್ಟಿ ತನ್ನನ್ನು ತಾನು 100% ಕೊಡ್ತಾರೆ. ಬಟ್ ಆ ಟೀಮ್ ಅಂತ ಬರುವಾಗ ಏನಾಗಿತ್ತು ಅಂತ ಹೇಳಿದ್ರೆ, ಅವರಿಗೆ ಮೊದಲೆಲ್ಲ ಕಾವ್ಯ ಸ್ಪಂದನ ಇವರು ಟೀಮ್ ಅಲ್ಲ, ಓಕೆ ನನ್ನದು ಅನ್ನೋ ಫೀಲಿಂಗ್ ಅವ್ರಿಗಿತ್ತು. ಬಟ್ ಆ ಫೀಲಿಂಗ್ ಅನ್ನ ಕಿತ್ತಾಕಿದ್ದು ಮೊನ್ನೆ ಅವರು ಚೂರಿ ಹಾಕಿದ್ದು. ಅವ್ರಿಗೆ ಅರ್ಥ ಆಗಿದೆ, ಓಕೆ ಇವ್ರು ಯಾರು ಕೂಡ ನನ್ನನ್ನ ಎಕ್ಸೆಪ್ಟ್ ಮಾಡಿಲ್ಲ, ನಾನ್ ಸುಮ್ನೆ ಇವ್ರ ಪರವಾಗಿ ನಿಂತು ವಿಲನ್ ಆಗೋದಕ್ಕಿಂತ ನಾನ್ ನನ್ನ ಆಟವನ್ನ ಆಡ್ತೀನಿ ಅಷ್ಟೇ. ಸೊ ಆ ಆಟವನ್ನ ನಿನ್ನೆ ರಕ್ಷಿತಾ ಶೆಟ್ಟಿ ನೀಟಾಗಿ ಮೂವ್ ಮಾಡಿದ್ದಾರೆ. ಯಾಕೆಂತ ಹೇಳಿದ್ರೆ, ಕಳೆದ ವಾರ ಅಶ್ವಿನಿ ಗೌಡರ ಅವರ ಟೀಮ್ ಅಲ್ಲಿ ಇದ್ದಾಗ ಆಡಿದ ರಕ್ಷಿತಾ ಶೆಟ್ಟಿಗೂ ಈ ವಾರ ಇದ್ದ ರಕ್ಷಿತಾ ಶೆಟ್ಟಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ನಮ್ಗೆ ನೀಟಾಗಿ ಕಾಣ್ತಾ ಇದೆ. ಸೊ ಈ ಟೀಮ್ ಸ್ಪಿರಿಟ್ ಇದ್ದಲ್ಲಿ ಈ ಸಲ ಗ್ಯಾರಂಟಿ ಉತ್ತಮ ರಕ್ಷಿತಾ ಶೆಟ್ಟಿ ಪಡಿತಾರೆ, ಅದರಲ್ಲಿ ಡೌಟೇ ಇಲ್ಲ. ಇನ್ನು ಧ್ರುವಂತ್ ಅವರು ರಕ್ಷಿತಾ ಶೆಟ್ಟಿ ಕ್ಷಮೆ ಕೇಳಲಿಕ್ಕೆ ಹೋದಾಗ, ಮಚ್ಚರ್ ಏನು ಸೊಳ್ಳೆ ಇದೆ ಕೇಳಿಸ್ತಾ ಇಲ್ಲ, ಸೊಳ್ಳೆ ಹೊಡಿತೀನಿ ಅಂತರು. ಸೊ ರಕ್ಷಿತಾ ಶೆಟ್ಟಿ ರೂಲ್ಸ್ ಪ್ರಕಾರ, ಕ್ಯಾಪ್ಟನ್ ರೂಲ್ಸ್ ಇದೆ, ಆ ಪ್ರಕಾರ ಕ್ಷಮೆ ಕೇಳಿದ್ರು. ಟೈಮ್ ಎಲ್ರಿಗೂ ಬರುತ್ತಲ್ಲ. ಆ ನಂತರ ಧ್ರುವಂತ್ಗೂ ಧ್ರುವಂತ್ ಬಂದು ರಕ್ಷಿತಾ ಶೆಟ್ಟಿಯ ಸ್ಲ್ಯಾಂಗ್ ಅಲ್ಲಿ ಅದು ಗೊತ್ತುಂಟಾ ಇದು ಗೊತ್ತುಂಟಾ ಹಂಗೆ ಹಿಂಗೆ ಅಂತ ಮಾಡ್ಬಿಟ್ಟು ಕ್ಷಮೆ ಕೇಳಲಿಕ್ಕೆ ಒಂದೇ ಮಾತು ರಕ್ಷಿತಾ ಶೆಟ್ಟಿದು, ನಂಗೆ ಕ್ಷಮಿಸಲ್ಲ ಅಷ್ಟೇ, ನಂಗಾಗಲ್ಲ ಅಂದ್ರೆ ಆಗಲ್ಲ, ನಾಟಕ ಗಿಟಕ ಏನಿಲ್ಲ. ಧ್ರುವಂತಿನ ಒಂದು ನಡವಳಿಕೆಯನ್ನು ನೀವು ಗಮನಿಸಿ, ಮೊನ್ನೆವರೆಗೂ ರಕ್ಷಿತಾ ಶೆಟ್ಟಿಯನ್ನು ಕಂಡ್ರೆ ಉರಿದು ಬೀಳ್ತಾ ಇದ್ದ ಧ್ರುವಂತ್, ಅರ್ಥ ಮಾಡ್ಕೊಳ್ಳಿ 2 ಪಾಯಿಂಟ್ ಅನ್ನ. ರಕ್ಷಿತಾ ಶೆಟ್ಟಿಯ ಮುಖವನ್ನೇ ನೋಡ್ತಾ ಇರೋದ ಧ್ರುವಂತ್, ಅವ್ರ ಹತ್ರ ಮಾತನ್ನೇ ಆಡ್ತಾ ಇರೋದ ಧ್ರುವಂತ್, ನಿನ್ನೆ ರಕ್ಷಿತಾ ಶೆಟ್ಟಿಯನ್ನ ಕಾಲೆಳೆದುಕೊಂಡು ಅವರನ್ನ ಮಕ್ಕರ್ ಮಾಡ್ಕೊಂಡು ಎಲ್ಲೋ ಒಂದ್ ಕಡೆ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ಮತ್ತೆ ಶುರು ಮಾಡಿದ್ದಾರೆ. ಯಾಕೆಂತ ಹೇಳಿದ್ರೆ, ಧ್ರುವಂತಿನ ಬಂಡವಾಳವನ್ನ ಮುಖವಾಡವನ್ನ ಎಲ್ಲರ ಮುಂದೆ ಧೈರ್ಯವಾಗಿ ಬಿಚ್ಚಿಡುವ ಶಕ್ತಿ ಇರೋದು ರಕ್ಷಿತಾ ಶೆಟ್ಟಿಗೆ ಮಾತ್ರ ಅಂತ ಧ್ರುವಂತಿಗೆ ಕರೆಕ್ಟ್ ಆಗಿ ಅರ್ಥ ಆಗಿದೆ. ಅದು ಮೊನ್ನೆ ಸುದೀಪ್ ಸರ್ ಮುಂದೆ ಮಲ್ಲಮ್ಮನ ವಿಚಾರದಲ್ಲಿ ಮಾತಾಡಿದ್ರಲ್ಲ, ಸೊ ಆನಂತರ ಅವ್ರಿಗೆ ಅರ್ಥ ಆಗಿದೆ, ಓಕೆ ಇವ್ರ ಹತ್ರ ಈ ತರ ಹೋದ್ರೆ ಆಗಲ್ಲ, ಇವ್ರನ್ನ ಇನ್ನೊಂದು ರೀತಿಯಲ್ಲಿ ಮ್ಯಾನಿಪುಲೇಟ್ ಮಾಡಿದ್ರೆ ಮಾತ್ರ ನನಗೆ ಇಲ್ಲಿ ಬದುಕಲಿಕ್ಕೆ ಸಾಧ್ಯ ಅಂತ. ಸೊ ಅದು ನಿನ್ನೆ ನಂಗೆ ಸ್ಪಷ್ಟವಾಗಿ ಕಾಣಿಸ್ತು ಈ ವಿಚಾರ. ಧ್ರುವಂತ್ ಎಲ್ಲೋ ಸ್ವಲ್ಪ ಸ್ಪ್ಲಿಟ್ ಆಗ್ತಾ ಇದ್ದಾನೆ. ಇನ್ನು ಅಶ್ವಿನಿ ಗೌಡ ರಕ್ಷಿತಾ ನನ್ನ ಬೇಡ ಅಂತ ಹೇಳುವಾಗ್ಲೂ ಕೂಡ, ಇಲ್ಲ ಮೇಡಮ್ ಧ್ರುವಂತ್ ಅಲ್ಲಿ ಕನ್ವಿನ್ಸ್ ಮಾಡ್ತಾ ಇದ್ದ, ಇಲ್ಲ ಮೇಡಮ್ ಅವ್ರನ್ನ ಆಗ್ ಮಾಡುವ ಈಗ ಮಾಡುವ, ಅವರನ್ನ ಡಿಪೆಂಡೆನ್ಸಿಗೆ ಬಿಡುವ, ಅವ್ರಿಗೆ ಇನ್ನು ಅದನ್ನ ರಿಪೀಟ್ ಮಾಡಲ್ಲ ಹಂಗೆ ಹಿಂಗೆ ಅಂತ. ಅಂದ್ರೆ ಎಲ್ಲ ಒಂದ್ ಕಡೆ ರಕ್ಷಿತಾ ಶೆಟ್ಟಿಯನ್ನ ಒಪೋಸಿಟ್ ಆಗಿ ನೋಡ್ಲಿಕ್ಕೆ ಧ್ರುವಂತಿಗೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದಕ್ಕಿಂತ ಭಯ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಸೊ ಮೇ ಬಿ ಈಗ ಕಾಕ್ರೋಚ್ ಸುಧೀರ್ ಅವರಿಗೆ ಹೊರಗಡೆ ಬಂದ ನಂತರ ರಕ್ಷಿತಾ ಶೆಟ್ಟಿಯ ಫ್ಯಾನ್ ಬೇಸು ಇಲ್ಲ ಅವ್ರು ಹೋಗ್ತಾ ಇರೋ ದಾರಿ ಏನಂತ ಅರ್ಥ ಆಗ್ತಾ ಇದೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಬಹುತೇಕ ಜನರಿಗೆ ಅರ್ಥ ಆಗುತ್ತೆ ಅನ್ನೋದು ನನ್ನ ಭಾವನೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇನ್ನು ಗೊತ್ತೇ ಇದೆಯಲ್ಲ, ರಕ್ಷಿತಾ ಶೆಟ್ಟಿ ಈ ಸಲ ನೇರವಾಗಿ ನಾಮಿನೇಟ್ ಆಗಿದ್ದಾರೆ. ಅವರನ್ನ ಸೇವ್ ಮಾಡ್ಬೇಕಾಗಿರೋದು ನಾವು ನೀವು. ಸೊ ಸೇವ್ ಆಗ್ಬೇಕಾದ್ರೆ ಕೆಲವೊಂದಿಷ್ಟು ಜನರಿಗೆ ಅವರ ಬಗ್ಗೆ ನೆಗೆಟಿವ್ ಏನು ಥಾಟ್ಸ್ ಇದೆ ಅದಿರುತ್ತೆ. ಸೊ ಅವರ ಆ ನೆಗೆಟಿವ್ ಥಾಟ್ಸ್ ಅನ್ನೆಲ್ಲ ಹೋಗ್ಲಾಡಿಸ್ಬೇಕಾದ್ರೆ ಇಂಥ ವಿಡಿಯೋಗಳನ್ನ ನೀವು ಶೇರ್ ಮಾಡಬೇಕು. ಧನ್ಯವಾದ.